ಅಲೆಮಾರಿ ಸುಡುಗಾಡುತ್ತಿದ್ದ ಮಹಾಸಭಾ ಜಿಲ್ಲಾ ಸಮಿತಿಯ ಮಸ್ಕಿ ತಾಲೂಕಿನಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುಸೇನಪ್ಪ ವಿಭೂತಿಯವರ ಅಧ್ಯಕ್ಷತೆಯಲ್ಲಿ ರಚಿಸಲಾಯಿತು. ಭಾನುವಾರ ಮಸ್ಕಿ ತಾಲೂಕಿನಲ್ಲಿ ಅಲೆಮಾರಿ ಸುಡುಗಾಡುತ್ತಿದ್ದ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಬಿಎಲ್ ಹನುಮಂತಪ್ಪ ಅವರ ಆದೇಶದಂತೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅವರ ಮಾರ್ಗದರ್ಶನ ಹಾಗೂ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುಸೇನಪ್ಪ ವಿಭೂತಿಯವರ ಅಧ್ಯಕ್ಷತೆಯಲ್ಲಿ ಮತ್ತು ರಾಜ್ಯ ಜಂಟಿ ಕಾರ್ಯದರ್ಶಿ ರಾಮಚಂದ್ರಪ್ಪ ಎಂ ಇವರ ಉಪಸ್ಥಿತಿಯಲ್ಲಿ ಜಿಲ್ಲಾ ಸಮಿತಿಯ ಅಧ್ಯಕ್ಷರನ್ನಾಗಿ ಶರಣಪ್ಪ ಬಾನಾಳ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಮಸ್ಕಿ, ಉಪಾಧ್ಯಕ್ಷರನ್ನಾಗಿ ಬಸವರಾಜ್ ಪರಿ, ಅಂಬರೀಶ್ ಕೊಂಡು, ಖಜಾಂಚಿಯಾಗಿ ಮಲ್ಲಪ್ಪ ವಿ, ಸಹ ಕಾರ್ಯದರ್ಶಿಯಾಗಿ ಗಂಗಣ್ಣ ಹಟ್ಟಿ, ಗೌರವ ಅಧ್ಯಕ್ಷರು ಎಂ ದುರ್ಗಪ್ಪ, ಕಾನೂನು ಸಲಹೆಗಾರರು ಹನುಮಂತಪ್ಪ ಶಂಕುಹಟ್ಟಿ ಇವರನ್ನ ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಮತ್ತು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮಕ್ಕಳಿಗೆ ನೋಟ್ಬುಕ್, ಪೆನ್ಗಳನ್ನು ವಿತರಣೆ ಮಾಡಲಾಯಿತು. ನಂತರ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುಸೇನಪ್ಪ ವಿಭೂತಿ ಹಾಗೂ ಜಿಲ್ಲಾಧ್ಯಕ್ಷರು ಶರಣಪ್ಪ ಬಾನಳ ಮಾತನಾಡಿದರು. ರಾಜ್ಯ ಅಲೆಮಾರಿ ಸುಡುಗಾಡಿಸಿದ್ದ ಮಹಾಸಭಾ ಬೆಂಗಳೂರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹುಸೇನಪ್ಪ ಬಿ ವಿಭೂತಿ ಅಂತೇಳಿ ನನ್ನ ಹೆಸರು. ಇವತ್ತಿನ ದಿನ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಮತ್ತು ಇವತ್ತು ಜಿಲ್ಲಾ ಬಾಡಿ ರಚನೆಯನ್ನು ಮಾಡಲಾಯಿತು. ರಾಯಚೂರು ಜಿಲ್ಲಾ ಬಾಡಿ ರಚನೆಯನ್ನು ಮಾಡಲಾಯಿತು. ರಾಯಚೂರು ಜಿಲ್ಲಾ ಅಧ್ಯಕ್ಷರಾಗಿ ಶರಣಪ್ಪ ಬಾನಾಳ್ ದೇವದುರ್ಗ ಇವರನ್ನು ಅವಿರೋಧವಾಗಿ ಎಲ್ಲ ತಾಲೂಕಿನ ಸಮುದಾಯದ ವತಿಯಿಂದ ಹೆಚ್ಚು ಕಡಿಮೆ 280 ಜನರನ್ನು ಸೇರಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಅದೇ ರೀತಿ ಒಳಗಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾಗರಾಜ್ ವಿಭೂತಿಯವರನ್ನು ಕೂಡ ಸರ್ವಾನುಮತದಿಂದ ಮಸ್ಕಿ ಅವ್ರನ್ನು ಕೂಡ ಆಯ್ಕೆ ಮಾಡಲಾಯಿತು. ಅದೇ ರೀತಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಬಸವರಾಜ್ ಪರಿ ಅವರು ಮುದಗಲ್ ಅವರನ್ನು ಕೂಡ ಆಯ್ಕೆ ಮಾಡಲಾಯಿತು. ಅದೇ ರೀತಿಯಲ್ಲಿ ಇನ್ನೊಬ್ಬ ಜಿಲ್ಲಾ ಉಪಾಧ್ಯಕ್ಷರಾಗಿ ಅಂಬರೀಶ್ ಕೊಂಡ್ರು ಆಸಂಕಲ್ ಇವ್ರನ್ನು ಕೂಡ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಅದೇ ರೀತಿ ಒಳಗೆ ಇತರೆ ಜಿಲ್ಲಾ ಖಜಾಂಚಿಯಾಗಿ ಮತ್ತು ಸಂಘಟನಾ ಕಾರ್ಯದರ್ಶಿಯಾಗಿ ಮತ್ತು ಸಹ ಕಾರ್ಯದರ್ಶಿಯಾಗಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ತಾಲೂಕಿನ ಮಾನ್ವಿ, ಸಿರವಾರ ಮತ್ತು ದೇವದುರ್ಗ, ಮಸ್ಕಿ, ಸಿಂಧಾನೂರು ಮತ್ತು ಲಿಂಗ್ಸ್ಗೂರು ಎಲ್ಲ ತಾಲೂಕಿನ ಪ್ರಮುಖರೆಲ್ಲ ಸೇರಿ ಎಲ್ಲ ತಾಲೂಕಿನ ಮುಖಂಡರು ಸೇರಿ ಎಲ್ಲ ತಾಲೂಕಿನ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಜಿಲ್ಲಾ ಸಂಘವನ್ನು ರಚನೆಯನ್ನು ಮಾಡಲಾಯಿತು. ಜೈ ಭೀಮ್, ಜೈ ಅಲೆಮಾರಿ. ಈ ಮೊದಲು ನಾನು ಅಲೆಮಾರಿ ಸುಡುಗಾಡಿಸಿದ್ದ ಮಹಾಸಭಾದಲ್ಲಿ 3 ವರ್ಷಗಳ ಕಾಲ ನನ್ನ ಅಲ್ಪ ಸೇವೆಯನ್ನು ನಾನು ರಾಯಚೂರು ಜಿಲ್ಲಾ ಅಧ್ಯಕ್ಷನಾಗಿದ್ದು 3 ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಮತ್ತು ಸುಮಾರು 1138 ಎಕರೆವರೆಗೂ ಕೂಡ ಭೂ ಒಡೆತನ ಯೋಜನೆಯಡಿ ಜಿಲ್ಲಾ ಅನುಷ್ಠಾನ ಸಮಿತಿಯಲ್ಲಿ ಕೂಡ ನಾನು ಇದ್ದು ಅದನ್ನು ಕೂಡ ಅನುಷ್ಠಾನಗೊಳಿಸಿ ಈಗ ಎಷ್ಟೋ ಜನರಿಗೆ ಹೆಚ್ಚು ಕಡಿಮೆ ಅಂದರೆ 380ರಿಂದ 400 ಎಕರೆಗಳ ಕಾಲ ಎಲ್ಲ ತಾಲೂಕಿನಲ್ಲಿ ಕೂಡ ಇವತ್ತಿನ ಭೂ ಒಡೆತನ ಯೋಜನೆಯಲ್ಲಿ ನಮ್ಮ ಸಮುದಾಯ ಒಟ್ಟು ಅಲೆಮಾರಿ ಸಮುದಾಯಗಳಿಗೆ ಕೂಡ ನಾನು ಸುಡುಗಾಡಿಸಿದ್ದ ಸಮುದಾಯ ವ್ಯಕ್ತಿಯಾಗೆಲ್ಲ ಎಲ್ಲ ಅಲೆಮಾರಿಗಳ ಸಮ್ಮುಖದಲ್ಲಿ ಟೋಟಲ್ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ 11 ಸಮುದಾಯಗಳು ಕಂಡು ಬರ್ತವೆ. 9ರಿಂದ 11 ಸಮುದಾಯಗಳು ಅಲೆಮಾರಿ ಪಟ್ಟಿಯಲ್ಲಿ ಬರ್ತಕ್ಕಂಥವ್ರು ಕೊರಮ ಕೊರಚ ಇರ್ಬೋದು, ಚನ್ನದಾಸರು ಇರ್ಬೋದು, ಮಾಲ್ದಾಸರು ಇರ್ಬೋದು, ಮತ್ತು ಅದೇ ರೀತಿ ಒಳಗೆ ಸಿಳ್ಳಿಕ್ಯಾತ ಇರ್ಬೋದು, ಸಿಂಧೋಳಿ ಇರ್ಬೋದು, ಬುಡುಗಜಂಗಮ್ ಇರ್ಬೋದು, ಸುಡುಗಾಡಿಸಿದ್ದು ಇರ್ಬೋದು, ಈ ಥರ ದಕ್ಕಲಿಗ ಇರ್ಬೋದು. ಈ ಥರ ಸಮುದಾಯಗಳಿಗೆ ಕೂಡ ನಮ್ಮ ಸಮುದಾಯದ ಜೊತೆಗೇನೆ ಆ ಸಮುದಾಯಗಳಿಗೂ ಕೂಡ ಒಂದು ನನ್ನಿಂದ ಆಗತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದೀನಿ. ಮತ್ತು 3 ಸರಿ ಕೂಡ ಜಿಲ್ಲಾ ಅನುಷ್ಠಾನ ಸಮಿತಿಯಲ್ಲಿ ಲೋನ್ಗಳಲ್ಲಿ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಬೆಂಗಳೂರು ಮತ್ತು ಸೇವೆಯನ್ನು ಸಲ್ಲಿಸಿದ್ದು ನನಗಷ್ಟು ಸಂತೃಪ್ತಿ ಇನ್ನೂ ತಂದಿಲ್ಲ. ಇನ್ನೂ ಕೂಡ ಮಾಡಬೇಕು ಅನ್ನೋದು ಇದ್ದದಕ್ಕೆ ನಮ್ಮ ರಾಜ್ಯ ಮಟ್ಟದಲ್ಲಿ ಕೂಡ ನನ್ನನ್ನು ಆಯ್ಕೆ ಮಾಡಿ ರಾಜ್ಯದಲ್ಲಿ ಕೂಡ ಎಲ್ಲ ಜಿಲ್ಲೆಗಳಿಗೆ ನನ್ನ ಸೇವೆ ಬೇಕು ಅಂತೇಳಿ ಕೂಡ ಎಲ್ಲ 15 ಜಿಲ್ಲಾದವರು ಕೂಡ ಧಾರವಾಡ ಜಿಲ್ಲೆಯಲ್ಲಿ ಸಭೆ ಸೇರಿಯನ್ನು ಆಯ್ಕೆ ಮಾಡಿದ್ದಾರೆ. ನನ್ನ ಸೇವೆಯನ್ನು ಕೂಡ ಕೈಲಾದಷ್ಟು ಮಾಡ್ತೇನೆ ಅಂತೇಳಿ ಇಲ್ಲಿಗೆ ನನ್ನ ಒಂದು ಅನಿಸಿಕೆಯನ್ನು ಮುಗಿಸುತ್ತೇನೆ. ಜೈ ಭೀಮ್, ಜೈ ಅಲೆಮಾರಿ. ಈಗ ಜಿಲ್ಲಾ ಅಧ್ಯಕ್ಷರಾಗಿ ನೀವು ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದೀರಿ. ಈಗ ಸಮುದಾಯಕ್ಕೆ ನೀವೆಲ್ಲ ಏನೇನು ಸೇವೆಗಳನ್ನು ಮಾಡ್ಬೇಕು ಅಂದ್ಕೊಂಡಿದ್ರಿ ಮತ್ತು ಯಾವ ರೀತಿ ಎಲ್ಲ ಸೇವೆ ಮಾಡ್ತೀರಿ ಅಂತ? ನಾವು ಸುಡುಗಾಡಿಸಿದ್ದ ಅಲೆಮಾರಿ ಮಹಾಸಭಾದ ನಮ್ಮ ಜಿಲ್ಲಾ ಮಟ್ಟದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಈಗ ನಮ್ಮ ರಾಜ್ಯ ಮಟ್ಟ ಅಧ್ಯಕ್ಷರು, ನಮ್ಮ ರಾಜ್ಯ ಮಟ್ಟ ಪ್ರಧಾನ ಕಾರ್ಯದರ್ಶಿಯವರು ಅವರು ಮಾರ್ಗದರ್ಶನ ಪಡಿ ನಮ್ಮ ಇಲ್ಲಿದ್ದ ನಮ್ಮ ಕೈಲಿದ್ದ ಆದ ಏನೇ ಸೇವೆ ಸಲ್ಲಿಸ್ಬೇಕಾಯ್ತು ಎಲ್ಲ ನಮ್ಮ ಜನಾಂಗ ಭರವಸೆ ಇಟ್ಟು ವಿಶ್ವಾಸ ಇಟ್ಟು ನಮ್ಮನ್ನು ಮಾಡ್ಯಾರ.
ಅದನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಏನಾದರೂ ಅಲ್ಪ ಇದ್ದವಲ್ಲೇ ಆಗಲಿ ಏನೋ ಒಂದು ಲೋನುಗಳು ಬೇರೆ ಯಾವುದೋ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಿ ನಮ್ಮ ಕೈಲಾದ ನಾವು ಮಾಡ್ಬೇಕಂದು ಇನ್ನು ಮಾರ್ಗದರ್ಶನ ತೊಗೊಂಡೆಲ್ಲ ಹಿರಿಯರದು ಮುಂದೆ ನಡೆಸ್ಕೊಂಡು ಹೋಗ್ಬೇಕಂದು ನಾ ಹೇಳಿದ್ದೀನಿ, ನಡೆಸ್ಕೊಂಡು ಹೋಗ್ತಾರೆ. ಈ ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯ ಮುಖಂಡರು, ಕಾರ್ಯಕರ್ತರು ಮತ್ತು ಸಮಾಜದ ಯುವಜನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.
ಸತ್ಯ ಬಿಡಲ್ಲ, ಸುಳ್ಳಿಗೆ ಬಣ್ಣ ಕಟ್ಟಲ್ಲ, ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ, ವಿಭಿನ್ನತೆ ಹೆಸರಲ್ಲಿ ವೈಭವೀಕರಿಸಲ್ಲ, ಸತ್ಯಕ್ಕೆ ಸಹಕಾರ, ಸುಳ್ಳಿಗೆ ವಿರೋಧ. ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿಧ್ವನಿ ಸುದ್ದಿವಾಹಿನಿ, ಇದು ಕರ್ನಾಟಕದ ಧ್ವನಿ.